ಹೇ ಗಾಯ್ಸ್, ಎಲ್ಲರಿಗೂ ನಾಡಹಬ್ಬ ದಸರಾ ಹಬ್ಬದ ಶುಭಾಶಯಗಳು. ಮತ್ತು ಮತ್ತು ಇವತ್ತೆಂತ ಸ್ಪೆಷಲ್ ಅಂದರೆ ಇವತ್ತಂದ್ರೆ ಹೇಳಿದ್ದಾರೆ ದಸರಾ ಅಂತ. ಮತ್ತು ಇನ್ನೊಂದು ಎಂತಂದರೆ ಇವತ್ತು ಗಾಂಧಿ ಜಯಂತಿ ಸಹ. ಮತ್ತೆ ಇನ್ನೊಂದು ಸ್ಪೆಷಲ್ ಅಂತಂದರೆ ಕಾಂತಾರ ಚಾಪ್ಟರ್ 1 ಮೂವಿ ರಿಲೀಸ್ ಇವತ್ತು ಅಕ್ಟೋಬರ್ 2. ಸೊ ಅದನ್ನು ನೋಡಲಿಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ನಾನು ಲೊಕೇಶನ್ ನೋಡಬಹುದು. ನಾನು ಊರಲ್ಲಿಲ್ಲ, ಅಂದರೆ ಉಡುಪಿಯಲ್ಲಿ ಇಲ್ಲ, ಸ್ವಲ್ಪ ಬೇರೆ ಕಡೆ ಇದ್ದೀನಿ. ಅದು ಎಲ್ಲಿದ್ದೀನಿ ಅಂದರೆ ನೆಕ್ಸ್ಟ್ ವೀಡಿಯೋ ಬರ್ತದೆ, ಅದರಲ್ಲಿ ಹೇಳ್ತೀನಿ. ಇಲ್ಲ ಮತ್ತು ಈ ವಿಡಿಯೋ ಲಾಸ್ಟಲ್ಲಿ ಸಹ ಹೇಳ್ಬೋದು, ಎಂತ ಬೇಕಾದ್ರೆ ಆಗ್ಬೋದು. ಸೊ ಬಂದಿದ್ದೀನಿ. ಸೊ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿಂದ ಬಸ್ ಹೋಗ್ತದೆ. ಮತ್ತು ಅದು ಸಹ ನಾ ಇರುವ ಅಲ್ಲಿ ಯಾವ ಸಹ ಥಿಯೇಟ್ರ್ ಇಲ್ಲ, ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಇದು. ಅದು ಇಲ್ಲಿಂದ ಸುಮಾರು 60 ಕಿಲೋಮೀಟ್ರ್ ನಂತರ ಅಲ್ಲಿ ಥಿಯೇಟರ್ ಉಂಟು. ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಇತ್ತು ಸ್ಟಾರ್ಟ್ ಆದಾಗ. ಆ ದಿನ ಸ್ಟಾರ್ಟ್ ಆದಾಗನೇ ನಾನು ಬುಕ್ಕಿಂಗ್ ಮಾಡಿದೆ. ಹೌಸ್ಫುಲ್ ಮಾರೆ, ಆವಾಗನೇ ಎಲ್ಲ ಬುಕ್ ಆಗ್ತಾಯಿತ್ತು. ಸೊ ಈಗ ಅಲ್ಲಿಗೆ ಹೋಗ್ತೀನಿ. ಬಸ್ ಬರಬೇಕು, ಬರಲಿ. ಹೇಗೆ ಬಸ್ ಎಂಥ ಟೈಮಿಂಗ್ ಅಂತ ಗೊತ್ತಿಲ್ಲ. 2 ಗಂಟೆ ಇರೋದು. ಬೆಳಿಗ್ಗೆ ನೋಡಿ 5 ಗಂಟೆಗೆ 5 ಗಂಟೆಗೆ 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆ ಎದ್ದು ಬಂದಿದ್ದೀನಿ. ಅದೇ ಈಗ ಹೋಗ್ಬೇಕು. 2 ಗಂಟೆ ಜರ್ನಿ ಉಂಟು. ಮತ್ತು 8 ಗಂಟೆ ಶೋ ಸಿಗಲಿ ಮಾರೆ, ಟೈಮ್ ಪ್ರಕಾರ ಸಿಗಲಿ. ನೋಡ ಬಸ್ ಬಂದರೆ ಬಸ್ ಇದ್ದು ಶಾರ್ಟ್ಸ್ ಎಲ್ಲ ತೋರಿಸ್ದೆ. ಮತ್ತು ಸ್ವಲ್ಪ ನಾನು ಎಲ್ಲಿದ್ದೀನಿ ಅಂತ ಅದ್ರದ್ದು ಸ್ವಲ್ಪ ಪರಿಸರವನ್ನು ತೋರಿಸ್ದೆ. ಸಿಗುವ. ಎಸ್, ಇನ್ನು ಥಿಯೇಟ್ರಿನ ತಲುಪಿಲ್ಲ, ಹೋಗ್ತಾ ಇದ್ದೀನಿ. ಮತ್ತು ಜಾಸ್ತಿ ರೋಡಿದೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಎಂತಕ್ಕಂದರೆ ಬಸ್ ಸ್ವಲ್ಪ ರಶ್ ಇತ್ತು. ಮತ್ತು ನನಗೆ ಸಿನಿಮಾ ಮೇಲೆ ಎಷ್ಟು ಹುಚ್ಚುಂಟಂದರೆ, ಇದು ಇಲ್ಲಿಂದ 60 ಕಿಲೋಮೀಟ್ರ್ ಹೋಗಿ ನೋಡಿ. ಮತ್ತು ಇನ್ನೊಂದು, ಇದು ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಬಸ್ ಲೇಟ್ ಬಂತು, ಆಯಿತಾ. ಮತ್ತು ಬಸ್ ಬರುವಾಗ ಮತ್ತು ಅದು ಟೈಮಿಂಗ್ಸ್ ನನ್ನ ಟೈಮಿಂಗ್ಸ್ ಮ್ಯಾಚ್ ಆಗ್ತಿರಲಿಲ್ಲ. ಅದನ್ನು ಕ್ಯಾನ್ಸಲ್ ಮಾಡಿ, ಮತ್ತು ಇನ್ನೂ ಸ್ವಲ್ಪ 1 ಗಂಟೆ ಲೇಟ್ ಇರುವಂಥದ್ದು ಸ್ಲಾಟನ್ನು ಬುಕ್ಕಿಂಗ್ ಮಾಡಿ, ಅದೆಲ್ಲ ಮಾಡಿ ಈಗ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ 10 ನಿಮಿಷದಲ್ಲಿ ಆಗ್ತದೆ. ಮತ್ತು ಇನ್ನೊಂದು, ಮತ್ತು ನೀವು ಹೇಳ್ಬೋದು ಅಂದರೆ ಉಡುಪಿ ಹೋಗಿ ನೋಡ್ಬೋದಲ್ಲ ಮಾರೆ. ಹೌದು, ಉಡುಪಿ ಹೋಗಿ ನೋಡ್ಬೋದು. ಆದರೆ ಫಸ್ಟ್ ಡೇ ನೋಡುವ ಅದರ ಎಕ್ಸ್ಪೀರಿಯೆನ್ಸೇ ಬೇರೆ. ಮತ್ತೆ ಸ್ಪಾಯ್ಲರ್ ಬರ್ತದೆ ಮಾರೆ, ಅಷ್ಟು ಬೇಗ ಸ್ಪಾಯ್ಲರ್ ಎಲ್ಲ ಬಂದುಬಿಡ್ತದೆ. ಸೊ ಅದು ಮತ್ತು ಇನ್ನೊಮ್ಮೆ ಹೋಗಲಿಕ್ಕೆ ನೋಡಲಿಕ್ಕೆ ಇದು ಬರೋದಿಲ್ಲ, ಎಲ್ಲ ಕತೆ ಎಲ್ಲ ಗೊತ್ತಾಗ್ತದಲ್ಲ ಮತ್ತೆಲ್ಲ. ಸೊ ಫಸ್ಟ್ ಡೇನೇ ಹೋಗಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೀವು ಸಹ ಟ್ರೈ ಮಾಡಿ. ಈಗ ಥಿಯೇಟ್ರಿಗೆ ಹೋಗಿ ಮತ್ತೆ ಎಂಥ ಕತೆ ಅಂತ ಹೇಳ್ತೀನಿ. ಓಕೆ, ನೋಡ್ಬೋದು. ಈಗ ಸಹ ಥಿಯೇಟ್ರಲ್ಲೇ ಇದ್ದೀನಿ. ಈಗಷ್ಟೇ ಮುಗ್ದದಷ್ಟೇ ಫಿಲ್ಮ್. ನಾನು ಜಾಸ್ತಿ ಸ್ಪಾಯ್ಲರ್ ಅಂತ ಕೊಡೋದಿಲ್ಲ. ಎಂತಂದರೆ ಒಂದು ಮಾತನ್ನು ಹೇಳ್ತೀನಿ, ಹೋಗಿ ನೋಡಿ ಗೊತ್ತಾಗ್ತದೆ ಎಂಥ ಕತೆ ಅಂತ. ಒಳ್ಳೆ ಉಂಟು, ನನಗೆ ಖುಷಿ ಆಯಿತು. ಒಳ್ಳೆ ಉಂಟು ಅಂತ ಅದು ಹೇಗೆ ಹೇಳುವುದಂತ, ಅದಕ್ಕೆ ಫಿಲ್ಮಿಗೆ ಎಂತ ಯಾವ ಥರ ಹೇಳುವುದಂತ ಗೊತ್ತಾಗಲ್ಲ, ಮಾತು ಬರ್ತಾಯಿಲ್ಲ. ಹೋಗಿ ನೋಡಿ. ಮತ್ತು ಒಂದೊಂದೇ ಜಾಸ್ತಿ ಸ್ಪಾಯ್ಲರ್ ಹೇಳಿದಿಲ್ಲ, ಮಲ್ಲಿಗೆ ಹೇಳಿದ್ದೀನಿ. ಒಂದೊಂದು ಹೇಳ್ತೀನಿ ನಿಮಗೊಂದು ಟ್ವಿಸ್ಟ್, ಸರ್ಪ್ರೈಸ್ ಎಲ್ಲ ಕಾದಿದೆ, ಎಲ್ಲ ಉಂಟು ಈ ಫಿಲ್ಮಲ್ಲಿ. ಮತ್ತು ಮೂವಿದ ಬಗ್ಗೆ ಹೇಳಿದ್ರೆ ಅದು ಮೂವಿ ರಿವ್ಯೂ ಹೇಗಾಗ್ತದೆ. ಮೊದಲಿದ್ದು ಕಾಂತಾರ ಫಿಲ್ಮ್ ಉಂಟಲ್ಲ, ಅದು ನಿಮಗೆ ಹೇಗೆ ಎಂಥ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಲ್ಲ, ಈ ಮೂವಿ ಅದಕ್ಕಿಂತ ಎರಡರಷ್ಟು ಜಾಸ್ತಿನೇ ಕೊಡ್ತದೆ. ಕಮ್ಮಿ ಅಂತ ಕೊಡೋದಿಲ್ಲ, ಜಾಸ್ತಿ ಕೊಡ್ತದೆ. ಈ ಮಾತಿನಲ್ಲಿ ತುಂಬ ಅರ್ಥ ಉಂಟು, ಅದು ನೋಡ್ತಾ ಗೊತ್ತಾಗ್ತದೆ. ಮತ್ತು ನಾನು ಈ ಮೂವಿಯನ್ನು ನಾರ್ಮಲಾಗಿ ನೋಡಬೇಕಂತ ಆ ಥರ ಎಂತ ಇಲ್ಲ, ನೋಡಬೇಕಂತ ಅಂತ ಅನಿಸ್ಲಿಲ್ಲ ನನಗೆ. ನಮ್ಮವ್ರದ್ದೆಲ್ಲ ಮಾರೆ ಸಪೋರ್ಟ್ ಮಾಡುವಂತ ಅನಿಸಿತು. ಸೊ ಅದಕ್ಕೆ ಫಸ್ಟ್ ಡೇನೇ ಬಂದೆ. ಫಸ್ಟ್ ಡೇ ನೋಡಿದೆ. ಈಗ ಬ್ಯಾಕ್ ಟು ಥಿಯೇಟರ್ ವಿಜಯ್. ಮತ್ತು ನಾನು ಇಲ್ಲಿ ನೋಡಿದ್ದೆ, ಇನ್ನೂ ಊರಿಗೆ ಉಡುಪಿಗೆ ಹೋಗಿ ಮತ್ತೊಮ್ಮೆ ಬಾರಿ ನೋಡ್ತೇನೆ. ಅಂದರೆ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ, ಅವರೊಟ್ಟಿಗೆ ಸಹ ನೋಡ್ತೇವೆ. ಖುಷಿಯಾಯಿತು. ಫಸ್ಟ್ ಡೇ ಬಂದು ಸಾರ್ಥಕವಾಯಿತು. ಅಂದರೆ ಇಷ್ಟು ದೂರದಿಂದ ಬಂದು ಇಷ್ಟೆಲ್ಲ ಖರ್ಚು ಮಾಡಿ ಬಂದದಕ್ಕೆ ಸಾರ್ಥಕ ಅಂತ ಧನ್ಯನೇ ಅದೇ. ಮತ್ತು ಅಷ್ಟೇ, ಜಾಸ್ತಿ ಅಂತ ಹೇಳೋದಿಲ್ಲ. ಹೋಗಿ ನೋಡಿ ಮತ್ತು ಅಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಮತ್ತು ಇನ್ನೊಂದು ಹೇಳಿಲ್ಲಲ್ಲ ನಾನು ಇಲ್ಲಿ ಎಂತಕ್ಕೆ ಬಂದೇನಂತ, ಅದು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್.